ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನೇತ್ರ. ಇದು ನನ್ನ ಫಸ್ಟ್ ಟೈಮ್ ಮಿನಿ ವ್ಲಾಗ್ ಆಗಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಈಗ ಧನುರ್ಮಾಸ ನಡೀತಾ ಇರೋದ್ರಿಂದ ನಾನು ಬೆಳಿಗ್ಗೆ 4:15ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೋಗಿ ಬಾಗಿಲು ಪೂಜೆ ಎಲ್ಲ ಮಾಡಿಕೊಂಡು ಬಾಗಿಲು ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಬಂದು ಹೂವು ಎಲ್ಲ ಬಿಡಿಸ್ಕೊಂಡ್ಬಂದೆ. ಪೂಜೆಗೆ ಏನಾದರೂ ಎಡೆ ಬೇಕಿತ್ತಲ್ಲ, ಅದಕ್ಕೇ ಸ್ವಲ್ಪ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ಳೋಕೆ ಬಂದೆ. ಅವಲಕ್ಕಿ ನೆನೆಸಿ ತೊಳೆದು 2 ಸತಿ ನೀರೆಲ್ಲ ಚೆಲ್ಕೊಂಡು ಬಸ್ಕೊಂಡಾದ್ಮೇಲೆ ಕಾಯಿ ತುರಿ, ಬೆಲ್ಲ, ಬಾಳೆಹಣ್ಣಿತ್ತು ಅಂತ ಬಾಳೆಹಣ್ಣು ಎಲ್ಲದನ್ನು ಹಾಕ್ಕೊಂಡು ರಸಾಯನ ರೆಡಿ ಮಾಡಿಕೊಂಡು ದೇವ್ರ ಮನೆಗೆ ನಾವು ದೇವಸ್ಥಾನಕ್ಕೆಲ್ಲ ತೊಗೊಂಡೋಗ್ಬೇಕಿತ್ತು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಈಗ ದೇವ್ರ ಮನೆಗೆ ಬಂದು ನೆಲ ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಳೆ ಹೂವು ನೆನ್ನೆ ಪೂಜೆ ಮಾಡಿದ ಹೂವನ್ನೆಲ್ಲ ತೆಗೆದು ಮತ್ತು ಹೊಸ ಹೂವು ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಮುಗಿದ್ಮೇಲೆ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದೆ. ಇನ್ನು ಮನೇಲಿ ಯಾರೂ ಎದ್ದಿರಲಿಲ್ಲ, ಅದರಿಂದ ನಾನೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟೆ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ರಂಗನಾಥ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಬಂದು. ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ, ಅದರಿಂದ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ABC ಕ್ಯೂಬ್ ಇತ್ತು ಅಂತ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹನಿನೂ ಆ್ಯಡ್ ಮಾಡಿಕೊಂಡು ನಾನು ನೀರು ಕುಡ್ದಾದ್ಮೇಲೆ ನನ್ನ ಮಗಳಿದ್ಲು ಅಂತ ಅವಳ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅವ್ರಿಗೂ ಬ್ರೇಕ್ಫಾಸ್ಟ್ಗೆ ಟೈಮ್ ಆಗಿತ್ತು ಅಂತ ಇವತ್ತು ಪ್ರೋಟೀನ್ ದೋಸೆ ಮಾಡಿದ್ದೆ, ಕೊಟ್ಟೆ. ಅವರು ಖುಷಿಯಾಗಿ ತಿಂದರು. ಎಲ್ಲರೂ ತಿಂಡಿ ಎಲ್ಲ ಆದಮೇಲೆ ಮಗಳಿಗೂ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿ ನಾನು, ನಮ್ಮ ಯಜಮಾನ್ರು, ನಮ್ಮ ಮಗಳು ಅರಸೀಕೆರೆಯಲ್ಲಿರೋ ಜೇನುಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿ ಹೊರಟು. ಸೆಂಟ್ರಲ್ ನಮ್ಮ ಮಗಳು ತರಲೆ ಮಾತು ಎಲ್ಲ ಇದ್ದಿದ್ದೇನೆ. ನಮ್ಮ ಮನೇಲಿ ಯಾವಾಗ್ಲೂ ಅವ್ರ ಫೋನಲ್ಲಿ ಬ್ಯುಸಿಯಾಗಿರ್ತಾರೆ. ಜೇನುಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ನಾವು ತಿಂಗಳಲ್ಲಿ ಏನಿಲ್ಲ ಅಂದರೆ 1 ಸತಿ 2 ಸತಿನ ಮಿಸ್ ಇಲ್ದಂಗೆ ಹೋಗ್ತೀವಿ. ಪೌರ್ಣಮಿಲಂತೂ ಮಿಸ್ ಮಾಡೋದೇ ಇಲ್ಲ, ಯಾವಾಗಲೂ ಹೋಗ್ತಾನೆ ಇರ್ತೀವಿ. ಹಾಗೆ ಸ್ವಲ್ಪ ಅಲ್ಲೂ ವ್ಯೂ ನೋಡಿಕೊಂಡು ಬಂದು ಇವಾಗ ಹೋಗಿ ನಾವು ಅಲ್ಲೇ ಗಾಡಿನೆಲ್ಲ ಪಾರ್ಕ್ ಮಾಡಿ ಹೋಗಿ ಕೈ ಕಾಲು ಎಲ್ಲ ಇನ್ನೊಂದು ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದರು ನಮ್ಮ ಯಜಮಾನ್ರು, ನಮ್ಮ ಮಗಳು. ನಾವು ಪೂಜೆಗೆ ಕಾಯಿ ಬಾಳೆಹಣ್ಣು ಮನೆಯಿಂದನೇ ತೊಗೊಂಡೋಗಿದ್ರಿಂದ ಅಲ್ಲಿ ಹೂವು ಮಾತ್ರ ತೊಗೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೋ. ಬೆಟ್ಟ ಹತ್ತುತ್ತಿದ್ದಾಗೇ ಇಲ್ಲಿ ಬಂದು ಕೆಳಗೇನೆ ಕೈ ಮುಗಿದು ಕರಡಿ ಕರ್ಪೂರ ಎಲ್ಲ ಹಚ್ಬಿಟ್ಟು, ನಮ್ಮ ಮಗಳಂತೂ ನೀವು ಯಾರು ಎತ್ಕೊಬೇಡಿ, ನಾನು ಒಬ್ಳೇನೆ ಬೆಟ್ಟ ಹತ್ತುತ್ತೀನಿ ಅಂತ ಆಗೋಷ್ಟು ಆಲ್ಮೋಸ್ಟ್ ಒಂದು ಅರ್ಧ ಭಾಗದಷ್ಟು ಅವರೇ ಎತ್ತಿರೋ ಬೆಟ್ಟನ ಆರಾಮಾಗಿ. ನಮಗೇನು ನಮ್ಮ ಮಗಳು ಬೆಟ್ಟ ಹತ್ತಕ್ಕೆಲ್ಲ ಅಷ್ಟು ಹಿಂಸೆ ಕೊಡಲ್ಲ, ಅವರೇ ಆರಾಮಾಗಿ ಆಗೋಷ್ಟು ಹತ್ತುತ್ತಾರೆ. ಇನ್ನು ಅರ್ಧ ಹತ್ತಾದ್ಮೇಲೆ ನಾವು ಯಾರನ್ನೇ ಎತ್ಕೊಂಡು ಹತ್ತಿದ್ರೆ ಮುಗಿಯುತ್ತೆ. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಯೂಟ್ಯೂಬಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ, ಬಟ್ ಆದರೆ ಯಾಕೋ ಸ್ಟಾರ್ಟ್ ಮಾಡೋಕ್ಕೆ ಟೈಮೇ ಸೂಟಾಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನಾನು ನಂಬಿರೋ ಆರಾಧ್ಯ ದೈವ ಜೇನುಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಇವತ್ತು ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಟ್ಟದಲ್ಲೂ ಸುಮಾರಾಗಿ ಪರವಾಗಿಲ್ಲ, ತುಂಬ ಜನನೇ ಇದ್ದರು. ಹೋಗಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಅಪ್ಪಣೆ ಕೇಳೋರಿಲ್ಲಿ ಅಪ್ಪಣೆನೂ ಕೇಳ್ತಾಯಿದ್ರು. ನಾವು ಅಪ್ಪಣೆ ಎಲ್ಲ ಕೇಳಿಕೊಂಡು ಬಂದು ನಾನು ನನ್ನ ಮಗಳು ಕೂತ್ಕೊಂಡು ಕಾಯಿ ಬಾಳೆಹಣ್ಣು ಎಲ್ಲ ತಿಂತಾಯಿದ್ದೋ. ನನ್ನ ಮಗಳಿಗೆ ಇನ್ನೊಂದು ಸತಿ ಕಾಯಿ ಬೇಕಿತ್ತು ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬಂದು ಕಾಯೆಲ್ಲ ಹೊಡ್ಕೊಟ್ರು. ಕೂತ್ಕೊಂಡು ತಿಂದು ಬೆಟ್ಟ ಇಳಿದು ಕೆಳಗಡೆಗೆಲ್ಲ ಬಂದಾದಮೇಲೆ ನಮ್ಮ ಯಜಮಾನ್ರು ನಿನ್ನ ಮಗು ಎತ್ಕೊಂಡಿರೋ, ನಾನೇ ಹೋಗ್ಬಿಟ್ಟು ಪ್ರಸಾದ ಹಾಕ್ಸ್ಕೊಂಬರ್ತೀನಿ ಅಂತ ಹೋಗಿ ಪ್ರಸಾದ ಎಲ್ಲ ಹಾಕ್ಸ್ಕೊಂಬಂದರು. ನಾನು, ನಮ್ಮ ಯಜಮಾನ್ರು, ನಮ್ಮ ಪಾಪು 3 ಜನ ಕೂತ್ಕೊಂಡು ಪ್ರಸಾದ ತಿಂದು, ನಮ್ಮ ಪಾಪುಗೆ ನಾವು ತಿನ್ನಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅವರೇ ತಿಂತಾರೆ. ನಾವು ತಿನ್ನಿಸಿದ್ರು ಅವ್ರು ತಿನ್ನಿಸ್ಕೊಳೋದಿಲ್ಲ. ಇದಾಗಿತ್ತು ಇವತ್ತಿನ ನನ್ನ ಮೊದಲನೆಯ ವ್ಲಾಗ್. ಪ್ಲೀಸ್